ಎಂ. ವಿ. ಸೀತಾರಾಮಯ್ಯ. ರಾಘವ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕವಿ. 1910ರಲ್ಲಿ ಜನಿಸಿದ ಸೀತಾರಾಮಯ್ಯನವರು ಬೆಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಬೋಧಕರಾಗಿ ಕೆಲಸ ಮಾಡಿದರು. ಬಿ. ಎಂ. ಶ್ರೀ ಪ್ರತಿಷ್ಠಾನದ ಸಂಸ್ಥಾಪಕರಾಗಿ ಹಲವು ಕೃತಿಗಳ ಸಂಪಾದನೆ ಮಾಡಿ ಪ್ರಕಟಿಸಿದರು. ಹಕ್ಕಿಹಾಡು, ಆ ಚಿತ್ರಗಳು ಮತ್ತು ಇತರ ಕಥನ ಕವನಗಳು, ರಾಗ, ಅಶೋಕ ಚಕ್ರ, ವಿಶ್ವಜ್ಯೋತಿ, ರಾಷ್ಟ್ರ ದಿನೋತ್ಸವ ಗೀತೆ, ರಾಷ್ಟ್ರರಥ, ಮುಗಿಯದ ಮಾಯೆ, ಹಂಸರಥ, ಗೀತಭಾರತಿ, ಬೀಸಿಬಂದ ಗಾಳಿ, ಮೊದಲ ಹೆಜ್ಜೆ, ಸೌಂದರ್ಯ ಲಹರಿ, ಪುರಾತನ ನಾವಿಕ, ಅನು ಇವು ರಾಘವರ ಕವಿತಾ ಸಂಕಲನಗಳು. ಇವರು ಬರೆದ ಹಲವಾರು ಕವನಗಳು ಆಕಾಶವಾಣಿ ಕೇಂದ್ರಗಳಿಂದ ಬಿತ್ತರಗೊಂಡವು. ಶಾರದೆಯನ್ನು ಕುರಿತು ಇವರು ಬರೆದ ದೇವಿ ವೀಣಾಪಾಣಿ ನಾದ ಸ್ವರೂಪಿಣಿ ಎಂದು ಆರಂಭವಾಗುವ ಕವಿತೆಯನ್ನು ಗಾಯಕರು ಹಾಡಿ ಜನಪ್ರಿಯಗೊಳಿಸಿದರು. ಈ ಕವಿತೆಯಲ್ಲಿ ಬರುವ ಶಬ್ದಗಳು ಆಕರ್ಷಕ. ಸೀತಾರಾಮಯ್ಯ ಶಿಲಾಮುಖ, ಯೌವನಸುಧೆ, ಮಾರ್ಗದರ್ಶಕ, ರತಿದೇವಿ ಮತ್ತು ಇತರ ಕಥೆಗಳು, ಕರುಣಾಲಹರಿ, ಬಿಸಿಲು ಬೆಳದಿಂಗಳು, ಜೀವನ ನಾಟಕ, ನಿಲ್ದಾಣಗಳ ನಡುವೆ ಮೊದಲಾದ ಕಥಾ ಸಂಕಲನಗಳನ್ನು 7 ಇಪ್ಪಾರಿನ ಮನೆ, ಜೀವನದ ಜೊತೆಗಾತಿ, ಕುಂಕುಮ ಭಾಗ್ಯ, ನಂಜಿನ ಸವಿ, ಭಾಗ್ಯಲಕ್ಷ್ಮಿ, ಬಯಕೆ, ಗಂಡನನ್ನು ಗೆದ್ದವರು ಮೊದಲಾದ ಕಾದಂಬರಿಗಳನ್ನು ಬರೆದಿದ್ದಾರೆ. ಹೂವಿನ ಆಸೆ, ತೆರೆಮರೆಯ ಚಿತ್ರಗಳು, ಸ್ವಯಂವರ, ಕವಿಯ ಹೆಂಡತಿ, ತೊಟ್ಟಿಲು ತೂಗದ ಕೈ ರಾಘವರು ಬರೆದ ನಾಟಕಗಳು. ಪ್ರಬಂಧಗಳನ್ನು ಬರೆಯುವುದರಲ್ಲಿ ಎಂ. ವಿ. ಸೀತಾರಾಮಯ್ಯ ನಿಸ್ಸೀಮರಾಗಿದ್ದರು. ಧೂಮಲೀಲೆ ಅವರ ಒಂದು ಪ್ರಸಿದ್ಧ ಪ್ರಬಂಧಗಳ ಸಂಗ್ರಹ. ಇದು ಪಠ್ಯಪುಸ್ತಕವೂ ಆಗಿತ್ತು. ಹಿಡಿ ಹೂವು, ಬಾಳಿನ ಬುತ್ತಿ ಇತರ ಪ್ರಬಂಧ ಕೃತಿಗಳು. ಕಾವ್ಯಮೀಮಾಂಸೆ ಕುರಿತಂತೆ ವಿಶ್ಲೇಷಣೆ ನಡೆಸಿದವರಲ್ಲಿ ಎಂ. ವಿ. ಸಿಯವರು ಒಬ್ಬರು. ಕನ್ನಡ ಸಾಹಿತ್ಯದಲ್ಲಿ ಶಾಂತರಸ, ಭಾರತೀಯ ಕಾವ್ಯ ಮೀಮಾಂಸೆಗೆ ಕನ್ನಡ ಕವಿಗಳ ಕೊಡುಗೆ ಇವು ಮೀಮಾಂಸೆ ಕುರಿತ ಗಮನೀಯ ಕೃತಿಗಳು. ಹೊಸಗನ್ನಡ ಸಾಹಿತ್ಯ ಮತ್ತು ಇತರ ಲೇಖನಗಳು, ಕನ್ನಡ ಜೀವನ ಚರಿತ್ರೆ, ಶಾಸ್ತ್ರ ಸಾಹಿತ್ಯ ಇವು ಲೇಖಕರ ಇತರ ಕೃತಿಗಳಾಗಿವೆ. ರಾಘವರು 1990ರಲ್ಲಿ ನಿಧನರಾದರು.